ಆತ್ಮೀಯ ವಿದ್ಯಾರ್ಥಿಗಳೇ, ಜಯಶ್ರೀ ಗುಡ್ಡದ್ ಯೂಟ್ಯೂಬ್ ಚಾನಲಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ದಿನ ನಾನು ಪದ್ಯಪಾಠವಾಗಿರ್ತಕ್ಕಂಥ ಒಂದು ಸಂಕಲ್ಪ ಗೀತೆಯ ಕುರಿತು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡಲಿದ್ದೇನೆ. ಕಳೆದ ತರಗತಿಯಲ್ಲಿ ಗದ್ಯಪಾಠ 1 ಕುರಿತು ಚರ್ಚೆ ಮಾಡಿದೆವು. ಇವತ್ತಿನ ದಿನ ಪದ್ಯಪಾಠ 1 ಸಂಕಲ್ಪ ಗೀತೆಯನ್ನು ಕುರಿತು ಚರ್ಚೆ ಮಾಡುತ್ತಾ ಹೋಗೋಣ. 4 ಆಯ್ಕೆಗಳನ್ನು ನೀಡಿರುತ್ತಾರೆ. ಅವುಗಳಲ್ಲಿ ಸರಿಯಾದುದನ್ನು ಆರಿಸಿ ನೀವು OMRದಲ್ಲಿ ಶೇಡ್ ಮಾಡಬೇಕು ಅಥವಾ ತುಂಬಬೇಕು. ಹಾಗಾದರೆ ಸಂಕಲ್ಪ ಗೀತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳು ಯಾವ ರೀತಿಯಾಗಿ ಬರಬಹುದು ಎಂಬುದನ್ನು ನೋಡುತ್ತಾ ಹೋಗೋಣ. ಪ್ರಶ್ನೆ ಕ್ರಮ ಸಂಖ್ಯೆ 1, GS ಶಿವರುದ್ರಪ್ಪ ಅವರ ಪೂರ್ಣ ಹೆಸರೇನು? ಗುಡ್ಡದ ಶಾಂತವೀರಪ್ಪ ಶಿವರುದ್ರಪ್ಪ, ಗುಗ್ಗರಿ ರುದ್ರಗೌಡ ಶಿವರುದ್ರಪ್ಪ, ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ, ಗುಡ್ಡದ ಶಾಂತಪ್ಪ ಶಿವರುದ್ರಪ್ಪ. ಸರಿಯಾದ ಉತ್ತರ ಇಲ್ಲಿ G ಎಂದರೆ ಗುಗ್ಗರಿ, S ಎಂದರೆ ಶಾಂತವೀರಪ್ಪ, ಶಿವರುದ್ರಪ್ಪ. GS ಶಿವರುದ್ರಪ್ಪನವರು ಇಲ್ಲಿ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಎಂದು ಪ್ರಖ್ಯಾತಿಯನ್ನು ಪಡೆದಂಥ ಕವಿಗಳು. ಪ್ರಶ್ನೆ ಕ್ರಮ ಸಂಖ್ಯೆ 2, GS ಶಿವರುದ್ರಪ್ಪನವರು ಜನಿಸಿದ್ದು ಯಾವಾಗ? ಕ್ರಿಸ್ತಶಕ 1962, ಕ್ರಿಸ್ತಶಕ 1926, ಕ್ರಿಸ್ತಶಕ 1963, ಕ್ರಿಸ್ತಶಕ 1936. ಸರಿಯಾದ ಉತ್ತರ ಕ್ರಿಸ್ತಶಕ 1926ರಲ್ಲಿ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪನವರು ಜನಿಸಿದರು. ಇನ್ನೊಮ್ಮೆ ಕೇಳಿ ಮಕ್ಕಳೇ, GS ಶಿವರುದ್ರಪ್ಪನವರು ಜನಿಸಿದ್ದು 1926ರಲ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 3, ಶಿವರುದ್ರಪ್ಪನವರ ಕಾವ್ಯಾರ್ಥ ಚಿಂತನ ಕೃತಿಗೆ ದೊರೆತ ಪ್ರಶಸ್ತಿ ಯಾವುದು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ. ಸರಿಯಾದ ಉತ್ತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. GS ಶಿವರುದ್ರಪ್ಪನವರ ಕಾವ್ಯಾರ್ಥ ಚಿಂತನ ಕೃತಿಗೆ ದೊರೆತಂತಹ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಪ್ರಶ್ನೆ ಕ್ರಮ ಸಂಖ್ಯೆ 4, ನಾಡೋಜ ಪುರಸ್ಕಾರವನ್ನು ಶಿವರುದ್ರಪ್ಪನವರಿಗೆ ನೀಡಿದ ವಿಶ್ವವಿದ್ಯಾನಿಲಯ ಯಾವುದು? ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ, ಕುವೆಂಪು ವಿಶ್ವವಿದ್ಯಾನಿಲಯ, ಹಂಪಿ ವಿಶ್ವವಿದ್ಯಾನಿಲಯ, ಮಹಿಳಾ ವಿಶ್ವವಿದ್ಯಾನಿಲಯ. ಇಲ್ಲಿ ಕೇಳಿದಂತಹ ಪ್ರಶ್ನೆ ಏನಿದೆ ಎಂದರೆ, GS ಶಿವರುದ್ರಪ್ಪನವರಿಗೆ ನಾಡೋಜ ಪುರಸ್ಕಾರವನ್ನು ನೀಡಿದಂಥ ವಿಶ್ವವಿದ್ಯಾನಿಲಯ ಯಾವುದು? ಸರಿಯಾದ ಉತ್ತರ ಹಂಪಿ ವಿಶ್ವವಿದ್ಯಾನಿಲಯ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 5, ಶಿವರುದ್ರಪ್ಪನವರು ಎಷ್ಟನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? 64, 74, 46, 61. ಇಲ್ಲಿ ಸರಿಯಾದ ಉತ್ತರ 61. ಶಿವರುದ್ರಪ್ಪನವರು 61ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದರ ಅಧ್ಯಕ್ಷತೆಯನ್ನು, ಅಂದರೆ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು GS ಶಿವರುದ್ರಪ್ಪನವರು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 6, ಪ್ರಶ್ನೆ ಕ್ರಮ ಸಂಖ್ಯೆ 6, ಸಂಕಲ್ಪ ಗೀತೆ ಪದ್ಯವನ್ನು ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ? ಎದೆ ತುಂಬಿ ಹಾಡಿದೆನು, ಚಲುವು ಒಲವು, ಸಾಮಗಾನ, ದೇವಶಿಲ್ಪ. ಸರಿಯಾದ ಉತ್ತರ ಇಲ್ಲಿ ಸಂಕಲ್ಪ ಗೀತೆ ಪದ್ಯವನ್ನು ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಪ್ರಶ್ನೆ ಕ್ರಮ ಸಂಖ್ಯೆ 7, 61ನೇ ಸಾಹಿತ್ಯ ಸಮ್ಮೇಳನ ಎಲ್ಲಿ ಜರುಗಿತು? ಮೂಡಬಿದರೆ, ವಿಜಯಪುರ, ದಾವಣಗೆರೆ, ಗಂಗಾವತಿ. ಸರಿಯಾದ ಉತ್ತರ ದಾವಣಗೆರೆ.
ದಾವಣಗೆರೆಯಲ್ಲಿ 61ನೇ ಸಾಹಿತ್ಯ ಸಮ್ಮೇಳನ ಜರುಗಿತು. ಇದರ ಅಧ್ಯಕ್ಷತೆಯನ್ನು GS ಶಿವರುದ್ರಪ್ಪನವರು ವಹಿಸಿದ್ದರು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 8. ಸಂಕಲ್ಪ ಗೀತೆ ಪದ್ಯವು ಈ ಗೀತೆಗೆ ಸಂಬಂಧಿಸಿದೆ. ಅಂದರೆ ಸಂಕಲ್ಪ ಗೀತೆ ಪದ್ಯವು ಯಾವ ಗೀತೆಗೆ ಸಂಬಂಧಿಸಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ. ದೇಶಭಕ್ತಿ ಗೀತೆ, ಭಾವಗೀತೆ, ಜನಪದ ಗೀತೆ, ವೀರಗೀತೆ. ಸರಿಯಾದ ಉತ್ತರ ಭಾವಗೀತೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 9. GS ಶಿವರುದ್ರಪ್ಪನವರ ಹುಟ್ಟೂರು ಯಾವುದು ಅಂತ ಪ್ರಶ್ನೆ ಇದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ, ಬೆಂಗಳೂರು ಗ್ರಾಮಾಂತರ ಮಾಗಡಿ, ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ, ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ GS ಶಿವರುದ್ರಪ್ಪನವರು 1926ರಲ್ಲಿ ಹುಟ್ಟಿದರು. ಗುಗ್ಗರಿ, ಶಾಂತವೀರಪ್ಪ, ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಇವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಪ್ರಶ್ನೆ ಕ್ರಮ ಸಂಖ್ಯೆ 10. ಪ್ರೀತಿಯ ಹಣತೆಯ ಹಚ್ಚೋಣ ಈ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಎಂಬ ಪ್ರಶ್ನೆ ಕೇಳಿದ್ದಾರೆ. ಉಪಮಾ ಅಲಂಕಾರ, ದೃಷ್ಟಾಂತ ಅಲಂಕಾರ, ರೂಪಕ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ. ಇಲ್ಲಿ ಸರಿಯಾದ ಉತ್ತರ ರೂಪಕ ಅಲಂಕಾರ. ಪ್ರೀತಿಯನ್ನು ಹಣತೆಗೆ ಹೋಲಿಸಿದ್ದಾರೆ, ಹೀಗಾಗಿ ಇದು ರೂಪಕ ಅಲಂಕಾರಕ್ಕೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 11. ಕಲುಷಿತವಾದಿ ನದಿ ಜಲಗಳಿಗೆ ಈ ಚರಣದ ಮುಂದಿನ ಸಾಲು. ಅಂದರೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂದಿನ ಸಾಲು ಯಾವುದು ಅಂತ ತಿಳ್ಕೊಂಡ ಪ್ರಶ್ನೆ ಕೇಳಿದ್ದಾರೆ. ಹೊಸ ಭರವಸೆಗಳ ಕಟ್ಟೋಣ, ಮುಂಗಾರಿನ ಮಳೆಯಾಗೋಣ, ಹೊಸ ಎಚ್ಚರದೊಳು ಬದುಕೋಣ, ಪ್ರೀತಿಯ ಹಣತೆಯ ಹಚ್ಚೋಣ. ಸರಿಯಾದ ಉತ್ತರ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಸರಿಯಾದ ಉತ್ತರ ಮುಂಗಾರಿನ ಮಳೆಯಾಗೋಣ. ಪ್ರಶ್ನೆ ಕ್ರಮ ಸಂಖ್ಯೆ 12. ವಸಂತವಾಗುತ್ತಾ ಮುಟ್ಟೋಣ ಈ ವಾಕ್ಯದಲ್ಲಿ ವಿಧ್ಯರ್ಥಕ ಕ್ರಿಯಾಪದ ಯಾವುದು? ಸಂತ, ಆಗುತ್ತ, ಮುಟ್ಟೋಣ, ವಸಂತ. ಸರಿಯಾದ ಉತ್ತರ ಮುಟ್ಟೋಣ. ಇಲ್ಲಿ ಮುಟ್ಟೋಣ, ಓಣ ಎಂಬ ಶಬ್ದ ಇಲ್ಲಿ ಬಂದಿದೆ, ಹೀಗಾಗಿ ಇದು ವಿಧ್ಯರ್ಥಕ ಕ್ರಿಯಾಪದ ಮುಟ್ಟೋಣ. ಇಲ್ಲಿ ಮುಟ್ಟೋಣ ಎಂಬುದು ವಿಧ್ಯರ್ಥಕ ಕ್ರಿಯಾಪದವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ತೃತೀಯ ವಿಭಕ್ತಿಯ ಕಾರಕಾರ್ಥ. ಮಕ್ಕಳೇ, ಇಲ್ಲಿ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ. ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ. ಕರ್ಮಾರ್ಥ, ಸಂಪ್ರದಾನ, ಕರಣಾರ್ಥ, ಅಪಾದಾನ. ಸರಿಯಾದ ಉತ್ತರ ಕರಣಾರ್ಥ. ಪ್ರಥಮ ಕರ್ತಾರ್ಥ, ದ್ವಿತೀಯ ಕರ್ಮಾರ್ಥ, ತೃತೀಯ ಕರಣಾರ್ಥ. ಹೀಗಾಗಿ ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 14. ನದಿ ಜಲಗಳು ಏನಾಗಿವೆ? ಅತಿ ಸರಳವಾದಂಥ ಪ್ರಶ್ನೆ. ಬರಡಾಗಿವೆ, ಕಲುಷಿತವಾಗಿವೆ, ಒಣಗಿವೆ, ತುಂಬಿವೆ. ಸರಿಯಾದ ಉತ್ತರ ಕಲುಷಿತವಾಗಿವೆ. ನದಿ ಜಲಗಳು ಕಲುಷಿತವಾಗಿವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಕ್ರಮ ಸಂಖ್ಯೆ 15. ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಒಣಗಿದೆ, ಮಲಿನವಾಗಿದೆ, ಹಸಿರಾಗಿದೆ, ಬರಡಾಗಿದೆ. ಕಾಡು ಮೇಡುಗಳ ಸ್ಥಿತಿ ಇಂದು ಬರಡಾಗಿದೆ. ಸರಿಯಾದ ಉತ್ತರ ಬರಡು. ಬರಡು ಅಂದರೆ ಹಾಳು ಬಿದ್ದಿರತಕ್ಕಂಥ ಭೂಮಿ. ಪ್ರಶ್ನೆ ಕ್ರಮ ಸಂಖ್ಯೆ 16. ಮಾಡು ಪದದ ನಿಷೇಧಾರ್ಥಕ ಬಹುವಚನ ರೂಪ. ಈ ಮಾಡು ಪದದ ಒಂದು ನಿಷೇಧಾರ್ಥಕ ಬಹುವಚನ ರೂಪ ಯಾವುದಾಗಬಹುದು ಎಂಬ ಪ್ರಶ್ನೆ ಕೇಳಿದ್ದಾರೆ. ಮಾಡರು, ಮಾಡಿಯಾರು, ಮಾಡಲಿ, ಮಾಡುತ್ತಾರೆ. ಸರಿಯಾದ ಉತ್ತರ ಮಾಡರು. ಮಾಡರು ಎಂದರೆ ಮಾಡುವುದಿಲ್ಲ. ಮಾಡಿಯಾರು ಎಂದರೆ ಸಂಭವನಾರ್ಥಕ. ಮಾಡಲಿ ಎಂದರೆ
ವಿದ್ಯಾರ್ಥಕ ಕ್ರಿಯಾಪದ. ಹೀಗಾಗಿ ಇಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಏನಾಗಿದೆ ಎಂದರೆ ನಿಷೇಧಾರ್ಥಕ ರೂಪ ಕೇಳಿದ್ದಾರೆ, ಅದು ಬಹುವಚನ ರೂಪ. ಹೀಗಾಗಿ ಮಾಡು ಇದರ ನಿಷೇಧಾರ್ಥಕ ಬಹುವಚನ ರೂಪ ಮಾಡರು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 17. ವಸಂತ ಪದದ ಅರ್ಥ ಏನು? ಸಂಕೇತ, ಕಂದಿದ, ಸಮೃದ್ಧಿ, ಮಸುಕಾದ. ಸರಿಯಾದ ಉತ್ತರ ಸಮೃದ್ಧಿ. ವಸಂತ ಈ ಪದದ ಅರ್ಥ ಸಮೃದ್ಧಿ ಎಂಬ ಅರ್ಥವನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 18. ಕೊಟ್ಟಿರುವ ಪದಗಳಲ್ಲಿ ಅಕರ್ಮಕ ಧಾತು ಯಾವುದು? ಕೊಡು, ಬಿಡು, ಮುಚ್ಚು, ಓಡು. ಮಕ್ಕಳೇ, ನಿಮಗೆ ಈಗಾಗಲೇ ಸಕರ್ಮಕ ಧಾತುವನ್ನು ಯಾವ ರೀತಿಯಾಗಿ ಕಂಡುಹಿಡಿಯಬೇಕು, ಅಕರ್ಮಕ ಧಾತು ಯಾವ ರೀತಿಯಾಗಿ ಕಂಡುಹಿಡಿಯಬೇಕು ಎಂಬುದನ್ನು ಹಿಂದಿನ ತರಗತಿಯಲ್ಲಿ ಚರ್ಚಿಸಿದ್ದೆ. ಈಗ ನೋಡೋಣ. ಇಲ್ಲಿ ಕೊಟ್ಟಿರ್ತಕ್ಕಂಥ ಬಹು ಆಯ್ಕೆಗಳಲ್ಲಿ ಒಂದನೇದ್ದು ಕೊಡು ಎಂಬ ಇದೆ. ಇದನ್ನು ನಾವು ಇಲ್ಲೇ ಏನನ್ನು ಅಂತ ತಿಳ್ಕೊಂಡು ಪ್ರಶ್ನೆ ಮಾಡಿದಾಗ ಅವನು ಏನನ್ನು ಕೊಟ್ಟನು ಎಂದು ಪ್ರಶ್ನೆ ಮಾಡಿದಾಗ ಉತ್ತರ ದೊರಕುತ್ತದೆ. ಹಾಗಾದರೆ ಬಿಡು, ಅವನು ಏನನ್ನು ಬಿಟ್ಟನು? ಅವನು ಬಾಣವನ್ನು ಬಿಟ್ಟನು. ಉತ್ತರ ದೊರಕಿತು. ಈಗ ಮುಂದಿಂದು ಮುಚ್ಚು, ಅವನು ಏನನ್ನು ಮುಚ್ಚಿದನು? ಅವನು ಬಾಗಿಲನ್ನು ಮುಚ್ಚಿದನು. ಇದು ಕೂಡ ಉತ್ತರ ಬರುತ್ತದೆ. ಮುಂದೆ ಓಡು, ಅವನು ಏನನ್ನು ಓಡಿದನು? ಇಲ್ಲಿ ಉತ್ತರ ದೊರೆಯುವುದಿಲ್ಲ. ಹೀಗಾಗಿ ಅಕರ್ಮಕ ಧಾತುವಿಗೆ ಇಲ್ಲಿ ಸರಿಯಾದ ಉತ್ತರ ಓಡು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 19. GS ಶಿವರುದ್ರಪ್ಪನವರು ಹಡಗನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಭಯಕ್ಕೆ, ಮನೆತನಕ್ಕೆ, ಸಂಸಾರಕ್ಕೆ, ಧರ್ಮಕ್ಕೆ. ಸರಿಯಾದ ಉತ್ತರ ಸಂಸಾರಕ್ಕೆ. GS ಶಿವರುದ್ರಪ್ಪನವರು ಇಲ್ಲಿ ಹಡಗನ್ನು ಒಂದು ಎಂಬುದಕ್ಕೆ ಹೋಲಿಸಿದ್ದಾರೆ, ಜೀವನವೆಂಬ ನೌಕೆಗೆ ಹೋಲಿಸಿದ್ದಾರೆ. ಹೀಗಾಗಿ ಸರಿಯಾದ ಉತ್ತರ ಸಂಸಾರಕ್ಕೆ. ಪ್ರಶ್ನೆ ಕ್ರಮ ಸಂಖ್ಯೆ 20. ಹೊಸ ಭರವಸೆಗಳನ್ನು ಹೇಗೆ ಕಟ್ಟಬೇಕಿದೆ? ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ, ಸುಳ್ಳು ಹೇಳಿ, ಭಾಷಣ ಮಾಡಿ, ಬಿದ್ದುದನ್ನು ಕೆಳಗೆ ಮಲಗಿಸಿ. ಸರಿಯಾದ ಉತ್ತರ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ. ಹೊಸ ಭರವಸೆಗಳನ್ನು ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಕಟ್ಟಬೇಕಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 21. ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವುದು. ಇಲ್ಲಿ ಅಸಾಧ್ಯವಾಗಿರ್ತಕ್ಕದ್ದನ್ನು ಸಾಧ್ಯವಾಗಿಸಬೇಕಾದ್ದು ಯಾವುದು? ಹಣಬಲವೋ, ಅಧಿಕಾರ ಬಲವೋ, ಜನಬಲವೋ ಅಥವಾ ದೃಢ ಸಂಕಲ್ಪದಿಂದ ಮಾಡಿದ ಕಾರ್ಯವೋ? ಅಂದರೆ ಇಲ್ಲಿ ಸಂಕಲ್ಪ ಎಂದರೆ ದೃಢ ನಿರ್ಧಾರ, ದೃಢ ಒಂದು ಸಂಕಲ್ಪದಿಂದ ಮಾಡಿದಂಥ ಕಾರ್ಯ ಅಸಾಧ್ಯವಾದುದು ಸಾಧ್ಯವಾಗುತ್ತದೆ. ಅದಕ್ಕಾಗಿ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬ ವಾಕ್ಯ ಮಕ್ಕಳೇ ನೆನಪಿರಲಿ. ಅದಕ್ಕಾಗಿ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವಂಥ ಒಂದು ಕಾರ್ಯ ಯಾವುದರಿಂದ ಆಗುತ್ತದೆ ಎಂದರೆ ಸರಿಯಾದ ಉತ್ತರ ದೃಢ ಸಂಕಲ್ಪದಿಂದ ಮಾಡಿದಂಥ ಕಾರ್ಯ ಇಲ್ಲಿ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಕವಿ GS ಶಿವರುದ್ರಪ್ಪ ಅವರಿಗೆ ಸಂದಿರುವ ಪ್ರಶಸ್ತಿ ಯಾವುವು? ಪಂಪ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪುರಸ್ಕಾರ, ರಾಷ್ಟ್ರಕವಿ ಎಂಬ ಅಭಿದಾನ, ಮೇಲಿನ ಎಲ್ಲವೂ. ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಮೇಲಿನ ಎಲ್ಲವೂ. ಅಂದರೆ ಕವಿ GS ಶಿವರುದ್ರಪ್ಪನವರಿಗೆ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪುರಸ್ಕಾರ, ರಾಷ್ಟ್ರಕವಿ ಎಂಬ ಅಭಿದಾನ ಕೂಡ ಅವರಿಗೆ ದೊರಕಿದೆ. ಹೀಗಾಗಿ ಎಲ್ಲವೂ ಸರಿಯಾದ ಉತ್ತರ. ಪ್ರಶ್ನೆ ಕ್ರಮ ಸಂಖ್ಯೆ 23 ನೋಡೋಣ. ನಾವು ಎಚ್ಚರದಲ್ಲಿ ಮುನ್ನಡೆಸಬೇಕಿರುವುದು ಯಾವುದನ್ನು ಎಚ್ಚರದಲ್ಲಿ ನಡೆಸಬೇಕು? ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು, ತಳವಡೆದ ದೋಣಿಯನ್ನು, ದಿಕ್ಕು ತಪ್ಪಿದ ನಾವೆಯನ್ನು, ಸುಳಿಯ ಸೆಳೆತಕ್ಕೆ ಸಿಕ್ಕಿದ ತೆಪ್ಪವನ್ನು. ಸರಿಯಾದ
ಉತ್ತರ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕಿದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 24. ಹಣತೆಯು ಯಾವುದರ ಸಂಕೇತವಾಗಿದೆ? ಅರಿವಿನ ಸಂಕೇತವಾಗಿದೆ, ಅಂಧಕಾರದ ಸಂಕೇತವಾಗಿದೆ, ಮೌಢ್ಯದ ಸಂಕೇತವಾಗಿದೆ, ಜಾತೀಯತೆಯ ಸಂಕೇತವಾಗಿದೆ. ಇದರ ಸರಿಯಾದ ಉತ್ತರ ಹಣತೆ ಒಂದು ಜ್ಞಾನದ ಸಂಕೇತ ಅಥವಾ ಅರಿವಿನ ಸಂಕೇತವಾಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆಯಲ್ಲಿ ಸರಿಯಾದ ಉತ್ತರ ಅರಿವಿನ ಸಂಕೇತವಾಗಿದೆ. ಹಣತೆ ಅರಿವಿನ ಸಂಕೇತ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 25. ಕವಿಯ ಪ್ರಕಾರ ನಾವು ಈ ಎಚ್ಚರದಲ್ಲಿ ಬದುಕಬೇಕು. ಕಾನೂನನ್ನು ಪಾಲಿಸುವ ಎಚ್ಚರದಲ್ಲಿ ಬದುಕಬೇಕು. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕಬೇಕು. ಶತ್ರುಗಳಿಂದ ರಕ್ಷಿಸಿಕೊಳ್ಳುವ ಎಚ್ಚರದಲ್ಲಿ ಬದುಕಬೇಕು. ದ್ವೇಷ, ಅಸೂಯೆಗಳು ನಮ್ಮ ಬಳಿ ಸುಳಿಯದಂತೆ ಎಚ್ಚರದಲ್ಲಿ ಬದುಕಬೇಕು. ಸರಿಯಾದ ಉತ್ತರ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕಬೇಕು. ಕವಿಯ ಪ್ರಕಾರ ನಾವು ಈ ರೀತಿಯಾಗಿ ಬದುಕಬೇಕಾಗಿದೆ. ಮತಗಳೆಲ್ಲವೂ ನಮಗೆ ದಾರಿದೀಪಗಳಾಗಿವೆ ಎನ್ನುವ ಒಂದು ಹೊಸ ಎಚ್ಚರದಲ್ಲಿ ಬದುಕಬೇಕು. ಮುಂದಿನ ಪ್ರಶ್ನೆ ನೋಡೋಣ. ಹೊಸ ಭರವಸೆಗಳ ಕಟ್ಟೋಣ ವಾಕ್ಯಕ್ಕೆ ತಕ್ಕಂತೆ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರ ಹೊಂದಿರುವ ಜೋಡಿಗಳು. ಪಾಠ 1 ಸಂಕಲ್ಪ ಗೀತೆ. ಆಕರ ಗ್ರಂಥ ಎದೆ ತುಂಬಿ ಹಾಡಿದೆನು. ಕವಿ GS ಶಿವರುದ್ರಪ್ಪ. ಎಲ್ಲವೂ ಸರಿಯಾಗಿದೆ. ಸರಿಯಾದ ಉತ್ತರ ಎಲ್ಲವೂ ಸರಿಯಾಗಿದೆ. ಹೊಸ ಭರವಸೆಗಳ ಕಟ್ಟೋಣ ವಾಕ್ಯಕ್ಕೆ ತಕ್ಕಂತೆ ಇರತಕ್ಕಂಥ ಈ ಆಯ್ಕೆಗಳು. ಇದು ಹೊಸ ಭರವಸೆಗಳ ಕಟ್ಟೋಣ ಈ ವಾಕ್ಯ ಸಂಕಲ್ಪ ಗೀತೆಯಲ್ಲಿ ಬಂದಿದೆ. ಇದರ ಆಕರ ಗ್ರಂಥ ಎದೆ ತುಂಬಿ ಹಾಡಿದೆನು ಮತ್ತು ಇದನ್ನು ಬರೆದಿರ್ತಕ್ಕಂಥ ಕವಿ GS ಶಿವರುದ್ರಪ್ಪ. ಹೀಗಾಗಿ ಉತ್ತರ ಎಲ್ಲವೂ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 27. ಸಮಾಜದಲ್ಲಿ ಶಾಂತಿ ಮತ್ತು ಐಕ್ಯತೆ ನೆಲೆಸಲು ಮತಗಳು ಸಾಧನೆಯ ದಾರಿದೀಪಗಳು ಎಂಬ ಎಚ್ಚರದಲ್ಲಿ ಬದುಕಬೇಕೆಂದು ಅರ್ಥಸ್ವಾರಸ್ಯವನ್ನು ಹೊಂದಿರುವ ವಾಕ್ಯ. ಹೊಸ ಎಚ್ಚರದಳು ಬದುಕೋಣ, ಪ್ರೀತಿಯ ಹಣತೆಯ ಹಚ್ಚೋಣ, ಹೊಸ ಭರವಸೆಗಳ ಕಟ್ಟೋಣ, ನಾಳಿನ ಕನಸನ್ನು ಬಿತ್ತೋಣ. ಸರಿಯಾದ ಉತ್ತರ ಹೊಸ ಎಚ್ಚರದಳು ಬದುಕೋಣ. ಅಂದರೆ ಸಮಾಜದಲ್ಲಿ ಶಾಂತಿ ಮತ್ತು ಐಕ್ಯತೆ ನೆಲೆಸಲು ಈ ಮತಗಳು ನಮಗೆ ಸಾಧನೆಯ ದಾರಿದೀಪಗಳಾಗಿವೆ. ಇಂಥ ಒಂದು ಎಚ್ಚರದಲ್ಲಿ ಬದುಕಬೇಕೆಂದರೆ ಇದರ ಅರ್ಥದ ಒಂದು ಸ್ವಾರಸ್ಯ ಏನೆಂದರೆ ಹೊಸ ಎಚ್ಚರದಲ್ಲಿ ಬದುಕೋಣ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 28. ಈ ವಾಕ್ಯವನ್ನು ಶಿವರುದ್ರಪ್ಪನವರು ರಚಿಸಿದ ಸಂಕಲ್ಪ ಗೀತೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಸಂಕಲ್ಪ ಗೀತೆ ಪದ್ಯದಿಂದ ಆರಿಸಿಕೊಳ್ಳಲಾದಂಥ ವಾಕ್ಯ ಯಾವುದು ಎಂಬ ಪ್ರಶ್ನೆ ಕೇಳಲಾಗಿದೆ. ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಮನ್ವಂತರಗಳ ಭಾಗ್ಯವ ತೆರೆಸಿ, ಮಂಗಳ ಲೋಕದ ಅಂಗಳಕ್ಕೇರಿ, ನಾಳಿನ ಕನಸನ್ನು ಬಿತ್ತೋಣ. ಸರಿಯಾದ ಉತ್ತರ ನಾಳಿನ ಕನಸನ್ನು ಬಿತ್ತೋಣ. ಏಕೆಂದರೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಮನ್ವಂತರಗಳ ಭಾಗ್ಯವ ತೆರೆಸಿ, ಮಂಗಳ ಲೋಕದ ಅಂಗಳಕ್ಕೇರಿ ಇದು ಹಕ್ಕಿ ಹಾರುತ್ತಿದೆ ಪದ್ಯಪಾಠದಲ್ಲಿ ಬಂದಿದೆ. ಹೀಗಾಗಿ ಪದ್ಯ 1ರಲ್ಲಿ ಬಂದಿರತಕ್ಕಂಥ ಒಂದು ಆಯ್ಕೆ ಯಾವುದು ಅಥವಾ ಶಿವರುದ್ರಪ್ಪನವರು ರಚಿಸಿದಂಥ ಸಂಕಲ್ಪ ಗೀತೆ ಪದ್ಯದಿಂದ ಆರಿಸಿಕೊಳ್ಳಲಾದಂಥ ವಾಕ್ಯ ನಾಳಿನ ಕನಸನ್ನು ಬಿತ್ತೋಣ. ಪ್ರಶ್ನೆ ಕ್ರಮ ಸಂಖ್ಯೆ 29. ಮಳೆಯಾಗೋಣ ಪದವು ಈ ಸಂಧಿಗೆ ಉದಾಹರಣೆ. ಲೋಪಸಂಧಿ, ಆದೇಶ ಸಂಧಿ, ಆಗಮ ಸಂಧಿ, ಎಣ್ ಸಂಧಿ. ಸರಿಯಾದ ಉತ್ತರ ಆಗಮ ಸಂಧಿ. ಮಳೆ ಪ್ಲಸ್ ಆಗೋಣ ಮಳೆಯಾಗೋಣ ಅಂದರೆ ಯಕಾರ ಆಗಮವಾಗಿದೆ. ಹೀಗಾಗಿ ಸರಿಯಾದ ಉತ್ತರ ಆಗಮ ಸಂಧಿ. ಪ್ರಶ್ನೆ ಕ್ರಮ ಸಂಖ್ಯೆ 30.
ಬಿದ್ದುದನ್ನು ಪದದಲ್ಲಿ ಅಡಕವಾದ ವಿಭಕ್ತಿ. ಯಾವ ವಿಭಕ್ತಿ ಇಲ್ಲಿ ಅಡಕವಾಗಿದೆ? ಪ್ರಥಮ, ತೃತೀಯ, ದ್ವಿತೀಯ, ಚತುರ್ಥಿ. ಸರಿಯಾದ ಉತ್ತರ ದ್ವಿತೀಯ. ಬಿದ್ದುದು ಪ್ಲಸ್ ಅನ್ನು ದ್ವಿತೀಯ ವಿಭಕ್ತಿಯ ಪ್ರತ್ಯಯ. ಹೀಗಾಗಿ ಬಿದ್ದುದನ್ನು ಇದು ದ್ವಿತೀಯ ವಿಭಕ್ತಿಗೆ ಉದಾಹರಣೆಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 31. GS ಶಿವರುದ್ರಪ್ಪನವರು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದ್ದು. ಏನೆಂದು ಸೇವೆ ಸಲ್ಲಿಸಿದರು? ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ವ್ಯವಸ್ಥಾಪಕರಾಗಿ, ಅಭಿಯಂತರಾಗಿ, ನಿರ್ದೇಶಕರಾಗಿ, ಸಲಹೆಗಾರರಾಗಿ. ಸರಿಯಾದ ಉತ್ತರ ನಿರ್ದೇಶಕರಾಗಿ GS ಶಿವರುದ್ರಪ್ಪನವರು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸಿದರು. ಪ್ರಶ್ನೆ ಕ್ರಮ ಸಂಖ್ಯೆ 32. ಶಿವರುದ್ರಪ್ಪನವರು ರಚಿಸದ ಕೃತಿ. ಮಕ್ಕಳೇ ಲಕ್ಷ್ಯವಿಟ್ಟು ಕೇಳಿ. ಶಿವರುದ್ರಪ್ಪನವರು ರಚಿಸದೇ ಇರತಕ್ಕಂಥ ಒಂದು ಕೃತಿ ಇಲ್ಲಿದೆ. ಸಾಮಗಾನ, ದೀಪದ ಹೆಜ್ಜೆ, ಛಲವು ಒಲವು, ನೆನಪಿನ ದೋಣಿ. ಸರಿಯಾದ ಉತ್ತರ ನೆನಪಿನ ದೋಣಿ. ಅಂದರೆ ಶಿವರುದ್ರಪ್ಪನವರು ರಚಿಸದೇ ಅಥವಾ ಬರೆಯದೇ ಇರತಕ್ಕಂಥ ಕೃತಿ. ಇಲ್ಲಿ ಸಾಮಗಾನ, ದೀಪದ ಹೆಜ್ಜೆ, ಛಲವು ಒಲವು ಇವು ಶಿವರುದ್ರಪ್ಪನವರ ಕೃತಿಗಳು. ಆದರೆ ನೆನಪಿನ ದೋಣಿ ಇದು ಕುವೆಂಪು ಅವರ ಒಂದು ಆತ್ಮಕಥೆ. ಹೀಗಾಗಿ ಶಿವರುದ್ರಪ್ಪನವರು ರಚಿಸದೇ ಇರತಕ್ಕಂಥ ಕೃತಿ ನೆನಪಿನ ದೋಣಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳು ಶಿವರುದ್ರಪ್ಪನವರಿಗೆ ನೀಡಿದ ಪದವಿ. ಗೌರವ ಡಾಕ್ಟರೇಟ್, ಸಂಶೋಧನಾಕಾರರು, ಗೌರವ ಡಿಲಿಟ್, ಕನ್ನಡದ ಕಣ್ಮಣಿ. ಸರಿಯಾದ ಉತ್ತರ ಗೌರವ ಡಿಲಿಟ್. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳು ಶಿವರುದ್ರಪ್ಪನವರಿಗೆ ನೀಡಿದ ಪದವಿ ಗೌರವ ಡಿಲಿಟ್ ಪದವಿ. ಮುಂದಿನ ಪ್ರಶ್ನೆ ನೋಡೋಣ. ಮೂರನೆಯ ರಾಷ್ಟ್ರಕವಿ ಎಂಬ ಬಿರುದನ್ನು ಪಡೆದ ಕವಿ. ಕುವೆಂಪು, ಶಿವರಾಮ್ ಕಾರಂತ್, ಗೋವಿಂದ್ ಪೈ, GS ಶಿವರುದ್ರಪ್ಪನವರು. ಮೂರನೆಯ ರಾಷ್ಟ್ರಕವಿ ಎಂಬ ಬಿರುದನ್ನು ಪಡೆದ ಕವಿ GS ಶಿವರುದ್ರಪ್ಪನವರು. ಪ್ರಶ್ನೆ ಕ್ರಮ ಸಂಖ್ಯೆ 35. ದುರ್ಯೋಧನನು ಭೀಮನಿಂದ ಕೊಲ್ಲಲ್ಪಟ್ಟನು. ಈ ವಾಕ್ಯವು ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ? ಕರ್ಮಣಿ ಪ್ರಯೋಗಕ್ಕೆ, ಸಕರ್ಮಕ ವಾಕ್ಯಕ್ಕೆ, ಕರ್ತರಿ ಪ್ರಯೋಗಕ್ಕೆ, ಸಂಯೋಜಿತ ವಾಕ್ಯಕ್ಕೆ. ಸರಿಯಾದ ಉತ್ತರ ಕರ್ಮಣಿ ಪ್ರಯೋಗ. ಯಾಕೆಂದರೆ ಇಲ್ಲಿ ಅಲ್ಪಡು ಎಂಬ ಪದ ಬಂದಿತ್ತಂದರೆ ಕೊಲ್ಲಲು ಪಟ್ಟನು ಇದರಲ್ಲಿ ಅಲ್ಪಡು ಎಂಬ ಪದ ಬಂದಿದೆ. ಹೀಗಾಗಿ ಇದು ಕರ್ಮಣಿ ಪ್ರಯೋಗಕ್ಕೆ ಸೇರಿದೆ. ಅಂದರೆ ದುರ್ಯೋಧನು ಭೀಮನಿಂದ ಕೊಲ್ಲಲ್ಪಟ್ಟನು. ಇಲ್ಲೇ ಬಂದಿರತಕ್ಕಂಥ ಒಂದು ಸಕರ್ಮಕ ಅಂದರೆ ಸಕರ್ಮಕ ಧಾತುಗಳ ಮೇಲೆ ಅಲ್ಪಡು ಪ್ರತ್ಯಯ ಸೇರಿ ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಕರ್ಮಣಿ ಪ್ರಯೋಗವಾಗುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 36. ಕವಿ ಶಿವರುದ್ರಪ್ಪನವರ ಪ್ರಕಾರ ಸುತ್ತಲೂ ಕವಿದಿರುವುದು. ಸುತ್ತಲೂ ಏನು ಕವಿದಿದೆ? ಕವಿ ಅಂದರೆ ಮಸುಕಾಗಿದೆ. ಬೆಳಕು, ದ್ವೇಷ, ಕತ್ತಲೆ, ಅಸೂಯೆ. ಸರಿಯಾದ ಉತ್ತರ ಕತ್ತಲೆ. ಸುತ್ತಲೂ ಕತ್ತಲೆ ಕವಿದಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಕ್ರಮ ಸಂಖ್ಯೆ 37. 61ನೇ ಸಾಹಿತ್ಯ ಸಮ್ಮೇಳನ ಜರುಗಿದ ವರ್ಷ. 1696, 1992, 1898, 2002. ಸರಿಯಾದ ಉತ್ತರ ಕ್ರಿಸ್ತಶಕ 1992. 92ನೇ ಇಸ್ವಿಯಲ್ಲಿ 61ನೆಯ ಸಾಹಿತ್ಯ ಸಮ್ಮೇಳನ ದಾವಣಗೆರೆಯಲ್ಲಿ ಜರುಗಿತು. ಇದರ ಅಧ್ಯಕ್ಷತೆಯನ್ನು GS ಶಿವರುದ್ರಪ್ಪನವರು ವಹಿಸಿದ್ದರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಕ್ರಮ ಸಂಖ್ಯೆ 38. ಭೀಮನು ತನ್ನ ಬಲಗಾಲಿನಿಂದ ಚಂಡನ್ನು ಒದೆದನು. ಈ ವಾಕ್ಯದಲ್ಲಿ ದ್ವಿತೀಯ ವಿಭಕ್ತಿ ಪದ ಗುರುತಿಸಿ. ದ್ವಿತೀಯ ವಿಭಕ್ತಿ ಯಾವ ಪದದಲ್ಲಿ ಅಡಕವಾಗಿದೆ ಎಂಬ ಪ್ರಶ್ನೆ ಕೇಳಿದ್ದಾರೆ. ಭೀಮನು ಚಂಡನ್ನು ಬಲಗಾಲಿನಿಂದ ಒದೆದನು.
ಸರಿಯಾದ ಉತ್ತರ ಬಲಗಾಲಿನಿಂದ. ಬಲಗಾಲು ಪ್ಲಸ್ ಇಂದ, ಬಲಗಾಲಿನಿಂದ. ಬಲಗಾಲಿನಿಂದ ಇದು ತೃತೀಯ ವಿಭಕ್ತಿಗೆ ಉದಾಹರಣೆ. ಇಲ್ಲಿ ಕೇಳಿದಂಥ ಪ್ರಶ್ನೆಯಲ್ಲಿ ಇನ್ನೊಂದು ಸರಿ ಕೇಳಿ. ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದೆದೆನು. ಈ ವಾಕ್ಯದಲ್ಲಿ ತೃತೀಯ ವಿಭಕ್ತಿ ಗುರುತಿಸಿ ಅಂತ ಪ್ರಶ್ನೆ ಕೇಳಲಾಗಿದೆ. ದ್ವಿತೀಯ ಅಲ್ಲ, ಸಾರಿ ಮಕ್ಕಳೇ, ತೃತೀಯ ವಿಭಕ್ತಿ ಬಲಗಾಲಿನಿಂದ ಎಂಬಾಗುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 39. ನಮ್ಮ ಸುತ್ತಲೂ ಆವರಿಸಿರುವ ಕತ್ತಲೆಯನ್ನು ಹೋಗಲಾಡಿಸಲು ಎಂಥ ದೀಪವನ್ನು ಹಚ್ಚಬೇಕು? ಅಂದರೆ ನಮ್ಮ ಸುತ್ತಲೂ ತುಂಬಿರ್ತಕ್ಕಂತಹ ಕತ್ತಲೆಯನ್ನು ಹೋಗಲಾಡಿಸಬೇಕೆಂದರೆ ಯಾವ ದೀಪವನ್ನು ನಾವು ಹಚ್ಚಬೇಕಾಗಿದೆ? ಎಣ್ಣೆಯ ದೀಪವನ್ನು, ಪ್ರೀತಿಯ ದೀಪವನ್ನು, ತುಪ್ಪದ ದೀಪವನ್ನು, ದ್ವೇಷದ ದೀಪ? ಸರಿಯಾದ ಉತ್ತರ ಪ್ರೀತಿಯ ದೀಪವನ್ನು ಹಚ್ಚಬೇಕಾಗಿದೆ. ಪ್ರೀತಿಯ ದೀಪವನ್ನು ಹಚ್ಚಬೇಕಾಗಿದೆ. ಅಂಧಕಾರವನ್ನು ಹೋಗಲಾಡಿಸಲು ಪ್ರೀತಿಯ ಹಣತೆ ಹಚ್ಚಬೇಕಾಗಿದೆ. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ ಮಕ್ಕಳೇ. ವನ ಸಂಪತ್ತನ್ನು ಸಂರಕ್ಷಿಸಲು ವಸಂತವಾಗಬೇಕು ಎಂದರೆ ಗಿಡಮರವನ್ನು ಕಡಿಯಬೇಕು, ಮರಗಿಡಗಳಿಗೆ ನೀರು ಉಣಿಸಬೇಕು, ಗಿಡ ಮರಗಳನ್ನು ಸಂರಕ್ಷಿಸಬೇಕು, ಬರಡು ಭೂಮಿಯನ್ನಾಗಿಸಬೇಕು. ಇಲ್ಲಿ ಸರಿಯಾದ ಉತ್ತರ ಗಿಡ ಮರಗಳನ್ನು ಸಂರಕ್ಷಿಸಬೇಕು. ಅಂದರೆ ನಮ್ಮ ವನ ಸಂಪತ್ತನ್ನು ಸಂರಕ್ಷಣೆ ಮಾಡಬೇಕು, ಸಮೃದ್ಧಿಯಾಗಬೇಕು. ವಸಂತ ಪದದ ಅರ್ಥ ಸಮೃದ್ಧಿ. ಹೀಗಾದರೆ ವಸಂತವಾಗಬೇಕು ಎಂದರೆ ಸಮೃದ್ಧಿಯಾಗಬೇಕಾದರೆ ವನ ಸಂಪತ್ತು ಏನು ಮಾಡಬೇಕು ಎಂದರೆ ನಾವು ಗಿಡ ಮರಗಳನ್ನು ಸಂರಕ್ಷಣೆ ಮಾಡಬೇಕು. ಇದು ಸರಿಯಾದ ಉತ್ತರ. ಮಕ್ಕಳೇ, ಇಲ್ಲಿಯವರೆಗೆ ನಾನು ಸಂಕಲ್ಪ ಗೀತೆ ಪದ್ಯಪಾಠದ ಕುರಿತು ಒಂದು 40 ಪ್ರಶ್ನೆಗಳನ್ನು ಚರ್ಚಿಸಿದೆ. ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಅನುಕೂಲವಾಗಬಹುದು ಎಂಬ ಆಶಯ ನನ್ನದಾಗಿದೆ. ಈ ಎಲ್ಲ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.